ಈಗ ಇವತ್ತಿಂದ SIR ಶುರುವಾಗಿದೆ. ಈ ಪ್ರಕ್ರಿಯೆಯಲ್ಲಿ ನಾವು BLOಗಳು ಪ್ರತಿ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ನ ಕೊಡುವಂಥದ್ದು. ಡೂಪ್ಲಿಕೇಟಲ್ಲಿ ಕೊಡ್ತೀವಿ. ಇವತ್ತು ಬಂದು ಗುರುಗಳಿಗೆ ನಾನು ಈ ಫಾರ್ಮ್ನ ಕೊಡಿಸಿದ್ದೀನಿ ನಮ್ಮ BLO ಜೊತೆ. ಇದನ್ನು ತುಂಬಿಸ್ಬಿಟ್ಟು ಅವರು ವಾಪಸ್ ಕೊಡಬೇಕಾಗತ್ತೆ. ವಾಪಸ್ ಕೊಟ್ಟಿರೋದನ್ನ ನಾವು ಅದನ್ನು ಅಪ್ಲೋಡ್ ಮಾಡಿದ ನಂತರ ಡ್ರಾಫ್ಟ್ ಮತದಾರ ಪಟ್ಟಿನಲ್ಲಿ ಪಬ್ಲಿಷ್ ಆಗುತ್ತೆ. ಅದಾದ ನಂತರ ನಾವು 5ನೇ ತಾರೀಕು ಆಗಸ್ಟ್ರಂದು ಇದು ಪಬ್ಲಿಷ್ ಆಗುತ್ತೆ. ಇದು ಕರಡು ಮತದಾರರ ಪಟ್ಟಿ. ಅದಾದ ನಂತರ 1 ತಿಂಗಳ ಕಾಲಾವಕಾಶ ಇದೆ ಸಾರ್ವಜನಿಕರಿಗೆ ಏನಾದರೂ ಕ್ಲೇಮ್ಸು, ಅಬ್ಜೆಕ್ಷನ್ಸು ಅಥವಾ ನಮ್ಮ ಕಡೆಯಿಂದ ಏನಾದರೂ ಹಿಯರಿಂಗ್ಸ್ ಮಾಡೋದಾದರೆ ಅದನ್ನು ಮಾಡೋದಕ್ಕೆ ಕ್ಲೇಮ್ಸು, ಅಬ್ಜೆಕ್ಷನ್ಸ್ ಕೊಡಲಿಕ್ಕೆ 1 ತಿಂಗಳು, 4ನೇ ತಾರೀಕು ಸೆಪ್ಟೆಂಬರ್ ತನಕ ಟೈಮ್ ಇರುತ್ತೆ. ನಾವು 5ನೇ ತಾರೀಕು ಆಗಸ್ಟಿಂದನೇ 3ನೇ ತಾರೀಕು ಅಕ್ಟೋಬರ್ ತನಕ ಹಿಯರಿಂಗ್ ಮಾಡ್ತಿರ್ತೀವಿ ಈ ಕ್ಲೇಮ್ಸ್ ಬಗ್ಗೆ, ಅಬ್ಜೆಕ್ಷನ್ಸ್ ಬಗ್ಗೆ. ಮತ್ತು ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ನಾವು ಈ ಫಾರ್ಮ್ಸ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಅದನ್ನು ಕರೆದು ಆಗ ಸಾರ್ವಜನಿಕರು ಡಾಕ್ಯುಮೆಂಟ್ಸ್ನ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಕೊಡಬೇಕಾಗತ್ತೆ. ಈಗ ನಾವು ಏನು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದೀವಿ ಅದನ್ನು ಜಸ್ಟ್ ಒಂದು ಫೋಟೋ ಹಾಕಬೇಕು, ಮಾಹಿತಿ ತುಂಬಿಸ್ಬೇಕು ಮತ್ತು ಸೈನ್ ಮಾಡಿ ಕೊಡುವಂಥದ್ದು. ಅದ್ರ ಜೊತೆ ಯಾವುದೇ ಫಾರಮ್ನ ಲಗತ್ತಿಸ್ಬಿಟ್ಟು ಕೊಡುವಂಥದ್ದಿಲ್ಲ. ಈಗ ಇದನ್ನು ಕೊಟ್ಟ ಮೇಲೆ ಆ ಹಿಯರಿಂಗ್ ಟೈಮಲ್ಲಿ ಏನಾದರೂ ನಮಗೆ ಡೌಟ್ಸ್ ಇದ್ದು ಕ್ಲಾರಿಫಿಕೇಷನ್ ಬೇಕಂದರೆ ಮಾತ್ರ ನಾವು ಕೇಳ್ತೀವಿ. ಆವಾಗ ಡಾಕ್ಯುಮೆಂಟ್ಸ್ ತಂದು ತೋರಿಸಿದರೆ ಆಯಿತು. ಇದು 3ನೇ ತಾರೀಕು ಅಕ್ಟೋಬರ್ ತನಕ ನಡೆಯುತ್ತೆ. ಮತ್ತು 7ನೇ ತಾರೀಕು ಅಕ್ಟೋಬರ್ದಂದು ಫೈನಲ್ ಮತದಾರ ಪಟ್ಟಿಯನ್ನು ಪಬ್ಲಿಷ್ ಮಾಡ್ತೀವಿ. ಈಗ ಮೇಡಮ್ ಅಕ್ಟೋಬರ್ 7ಕ್ಕೆ ಫೈನಲ್ ಮತದಾರ ಪಟ್ಟಿ ಬಂದ ಮೇಲೆ ಮತ್ತೆ ಪುನಃ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಇದೆಯಾ? ಒಂದು ವೇಳೆ ಕೈ ಬಿಟ್ಟವರು ಅಥವಾ ಏನೋ ಒಂದು ಡಾಕ್ಯುಮೆಂಟ್ ಇಲ್ಲದೆ ಇದಾದವರಿಗೆ ಮತ್ತೆ ಸೇರ್ಪಡೆಗೆ ಏನು ಅವಕಾಶ ಇದೆಯಾ? ಇಲ್ಲ, ಇದು ಫೈನಲ್ ಪಟ್ಟಿ. ಈ ಪ್ರಕ್ರಿಯೆ ಅಲ್ಲಿಗೆ ಅಂತ್ಯ ಆಗುತ್ತೆ. ಬಟ್ ನಂತರ January 1ಗೆ ಯಾರ್ದು ಸೇರ್ಪಡೆ ರೊಟೀನಲ್ಲಿ ಏನು ನಾವು ರೆಗ್ಯುಲರ್ ರಿವಿಷನ್ ಮಾಡ್ತೀವಿ ಅದರಲ್ಲಿ ಸೇರ್ಪಡೆ ಆಗ್ಬೋದು. ಆಗ ಅದು ಈ ಪಟ್ಟಿಗೆ ರಿವಿಷನ್ ಆಗುತ್ತೆ. ಈ ಪಟ್ಟಿ ಒಂದು ಹೊಸದಾಗಿ ಮಾಡುವಂಥ ಪಟ್ಟಿ. ಒಮ್ಮೆ ಕೈ ಬಿಟ್ಟವರು ಮತ್ತೆ ಪುನಃ ಜನವರಿ ತನಕ ವೇಟ್ ಮಾಡಬೇಕಾಗುತ್ತೆ. ಅವರೆಲ್ಲ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅನ್ನು ಕೊಟ್ಟು ಅವರು ಇದು ಮಾಡಬೇಕಾಗುತ್ತೆ. ಹೌದು, ಅವರು ಭಾರತೀಯರಾಗಿರಬೇಕು, 18 ವರ್ಷ ದಾಟಿರಬೇಕು. ಈ 2 ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತೀವಿ. ಇದರಲ್ಲಿ ಬಿಟ್ಟು ಹೋಗಿ ಡೂಪ್ಲಿಕೇಟ್ ಆಗಿರೋರೆಲ್ಲ ಬಿಟ್ಟು ಹೋಗ್ತಾರೆ. ಅದನ್ನೆಲ್ಲ ತೆಗೆಯುವಂಥ, ಪರಿಷ್ಕರಣೆ ಮಾಡುವಂಥದ್ದು ಇದು. ಮತ್ತು ಅದಾದ ನಂತರ ಈಗ 18 ತುಂಬಿದವರು ಅಕ್ಟೋಬರ್ 1ನೇ ತಾರೀಕು ತುಂಬಿದವ್ರಿಗೂ ಸೇರ್ಪಡೆ ಆಗುತ್ತೆ. ತಿರ್ಗಾ ನೆಕ್ಸ್ಟ್ January 1ಗೆ ಆಗುತ್ತೆ. ಥ್ಯಾಂಕ್ ಯು. ಸ್ವಲ್ಪ ಹಿಂದೆನೇ ಇಲ್ಲ, ಚೂರು ಹಿಂದೆ. ಕಿರಣ್ ಇದೆ. ಒಂದು ನಿಮಿಷ. ಇದು ಚೆನ್ನಾಗಿತ್ತು. ನಾವು ಇದು ಮಾಡ್ಬೋದು, ಅವ್ರಿಗೆ ಫಾರ್ಮ್ ಕೊಡೋದನ್ನು ಅಲ್ಲೇ ತಗೋಬೋದು.